ಮಾರ್ನಿಂಗ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನೋಡಿ ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಹಾಗೆ ತುಳಸಿ ಗಿಡದ ಹತ್ರ ಬಂದೆ. ನೋಡಿ ಇಲ್ಲಿ ಮಗಂಗೆ ತುಳಸಿ ಗಿಡ ಅಂದರೆ ತುಂಬ ಇಷ್ಟ. ತುಳಸಿ ಎಲೆ ಅಂತ ನಿಮ್ಗೆ ಹೇಳಿದೆ, ಎಲ್ಲ ತರ್ಕೊಂಡು ತಿಂದಾಕ್ಬಿಟ್ಟಿದ್ದಾನೆ, ಏನೂ ಉಳಿಸಿಲ್ಲ. ಅಮ್ಮ ಮೊದಲೇ ಹೇಳ್ತಾ ಇದ್ರು ಕೆಳಗಡೆ ಇರಲಿ ಇದು ಗಿಡ ಅಂತ, ನಾನೇ ಮೇಲಿರಲಿ ಅಂತ ತಂದಿಟ್ಕೊಂಡೆ, ಏನೂ ಉಳಿಸಿಲ್ಲ ಅವನು, ಎಲ್ಲ ತಿಂದು ಮುಗಿಸ್ಬಿಟ್ಟಿದ್ದಾನೆ. ಸೊ ಬನ್ನಿ ಒಳಗೆ ಹೋಗೋಣ, ಟಿಫನ್ಗೆ ಏನಾದರೂ ರೆಡಿ ಮಾಡೋಣ. ನೋಡಿ ಫ್ರೆಂಡ್ಸ್, ಅಮ್ಮ ನಾಳೆ ಊರಿಗೆ ಹೊರಟಿದ್ದಾರೆ. ಸ್ಯಾಟರ್ಡೆ ಮಾರ್ನಿಂಗ್ಗೆ ಕೂತ್ಕೊಂಡಿದ್ದಾರೆ. ಇವತ್ತು ಎಲ್ಲ ಮ್ಯಾಟ್ ಎಲ್ಲ ಹಾಕ್ಬಿಟ್ಟು ಕೊಟ್ಟು ಹೋಗ್ತೀನಿ ಅಂದ್ಬಿಟ್ಟು. ಒಂದು ಸ್ಯಾರಿ ಇತ್ತು, ಅಮ್ಮ ಮ್ಯಾಟ್ ಹಾಕಬೇಕಿತ್ತು, ಅದನ್ನು ತೋರಿಸ್ಕೊಡಿ ನನಗೆ ಅಂದಿದ್ದೆ. ಮತ್ತು ಮದುವೆ ಆದಾಗಿಂದ ಸ್ಟಾರ್ಟಿಂಗಲ್ಲೆಲ್ಲ ಅಮ್ಮನೇ ನನಗೆ ಮನೆಗೆ ಮ್ಯಾಟ್ ಎಲ್ಲ ಹಾಕ್ಕೊಟ್ಟಿರೋದು. ಸೊ ಹಂಗಾಗಿ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಒಂದು ಮ್ಯಾಟ್ ಹಾಕಿಸ್ತಾ ಇದ್ದೆ. ಸರಿ, ಈ ಥರ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಈ ವಿಡ್ತಲ್ಲಿ ಸ್ವಲ್ಪ ಅರ್ದ್ಬಿಟ್ಟು ಎಲ್ಲ ಈ ರೀತಿ ಉಂಡೆ ಮಾಡಿಟ್ಕೋಬೇಕಂತೆ ನೋಡಿ. ಸರಿ, ಅಮ್ಮ ಅದನ್ನ ಮಾಡ್ತಾ ಇರಲಿ, ನಾನು ಸ್ಟಾರ್ಟ್ ಮಾಡಿದ್ಮೇಲೆ ತೋರಿಸಿ ಅಂತ ಹೇಳ್ಬಿಟ್ಟು ಟಿಫನ್ ಮಾಡೋಕ್ಕೆ ಬಂದೆ ಫ್ರೆಂಡ್ಸ್. ಇವತ್ತು ಟಿಫನಿಗೆ ನಾನು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸರಿ ಫ್ರೆಂಡ್ಸ್, ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಆದಷ್ಟು ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಮತ್ತು ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್. ಇದರಿಂದ ನಾನು ನೆಕ್ಸ್ಟ್ ಮಾಡೋವಂಥ ವೀಡಿಯೋಸ್, ಅಪ್ಲೋಡ್ ಮಾಡೋವಂಥ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತಾ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಬೆಂಡೆಕಾಯಿನ ಸಪ್ರೇಟಾಗೆಲ್ಲ ಹುರಿದು ಹಾಕೊಳ್ಳಲ್ಲ. ಇವಾಗ ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೇ ಸ್ವಲ್ಪ ಒಂದು 5 ಮಿನಿಟ್ಸ್ ಫ್ರೈ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತೀನಿ. ಕೆಲವರೆಲ್ಲ ಏನು ಮಾಡಿಬಿಡ್ತಾರೆ, ಸಪ್ರೇಟಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿ ಆಮೇಲೆ ಒಗ್ಗರಣೆಲಿ ಬೇಯಿಸ್ಕೊಳ್ಳೋದು, ಈ ರೀತಿ ಮಾಡ್ತಾರೆ. ಇವಾಗೇನು ಮೊದಲಿನ ಥರ ಎಲ್ಲ ತುಂಬ ಲೋಳೆ ಎಲ್ಲ ಬರಲ್ಲ ಫ್ರೆಂಡ್ಸ್ ಇವಾಗಿನ ಬೆಂಡೆಕಾಯಿಗಳು. ಸೊ ಹಂಗಾಗಿ ನಾನು ಈ ರೀತಿ ಮಾಡ್ತೀನಿ. ಅದರಲ್ಲಿರೋವಂಥ ಲೋಳೆ ಅಂಶಗಳು ನಮ್ಮ ದೇಹಕ್ಕೆ ಸೇರಲಿ ಅಂದ್ಬಿಟ್ಟು ನಾನೇನು ಸಪ್ರೇಟಾಗೆಲ್ಲ ಅದನ್ನ ಫ್ರೈ ಮಾಡಲ್ಲ. ಈಗೇನೆ ಒಗ್ಗರಣೆಯಲ್ಲೇ ಮಾಮೂಲಿ ಈರುಳ್ಳಿ ಟೊಮೆಟೊ ಫ್ರೈ ಆದಮೇಲೆ ಅದರಲ್ಲೇ ಇರೋ ಎಣ್ಣೆಯಲ್ಲೇ ನಾನು ಫ್ರೈ ಮಾಡ್ಕೊಳ್ಳೋದು. ಹಾಗೆ ದಿಢೀರಾಗಿ ಮಾಡೋವಂಥ ಚಪಾತಿ ಸಾಫ್ಟಾಗಿ ಬರಲ್ಲ ಅನ್ನೋರಿಗೆ ಒಂದು ಸಿಂಪಲ್ ಟಿಪ್ಸ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಏನಂದರೆ ನೀವು ತುಂಬ ಲೇಟ್ ಆಗಿದೆ, ಟೈಮ್ ಆಗಿದೆ, ಕಲಸಿ ಎಲ್ಲ ಸಾಫ್ಟ್ ಆಗೋದಕ್ಕೆ ಇಡೋದಕ್ಕೆ ಟೈಮ್ ಇಲ್ಲ ಅನ್ನೋರು, ನೀವು ಒಂದು ಹಾಫ್ ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ ಕಲಿಸ್ಬೇಕಾದ್ರೆ. ಇದರಿಂದನೂ ಸಾಫ್ಟಾಗಿ ಬರುತ್ತೆ ಚಪಾತಿ. ಇಲ್ಲಾಂದರೆ ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ. ನಾನು ಇವಾಗ ಹಾಲು ಹಾಕಿ ಕಲಿಸಿದ್ದೀನಿ. ಮೊದಲೇ ಕಲಸಿಡ್ತಿದ್ದೆ, ಯಾವಾಗಲೂ ಹಾಫ್ ಆನ್ ಅವರ್ ಮುಂಚೆನೇ ಕಲಸಿಡ್ತಾ ಇದ್ದೆ. ಇವಾಗ ಲೇಟ್ ಆಗ್ತಾ ಇದೆ ಅಂದರು ಹಸ್ಬೆಂಡು. ಸೊ ಹಂಗಾಗಿ ಸ್ವಲ್ಪ ಹಾಲು ಹಾಕಿ ಕಲಿಸಿದ್ದೀನಿ. ಇದರಿಂದ ನಾವು ಚಪಾತಿ ದಿಢೀರಾಗಿ ಮಾಡೋವಂಥ ಚಪಾತಿ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್. ನೀವು ಯಾರಾದರೂ ಮಾಡಿಲ್ಲ ಅಂದರೆ ಸ್ವಲ್ಪ ಮಾಡಿಲ್ಲದೆ ಇರೋರು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಇವಾಗ ಇದು 5 ಮಿನಿಟ್ಸ್ ಆಯಿಲಲ್ಲಿ ಫ್ರೈ ಆಗಿದೆ. ಇವಾಗ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡ್ತೀನಿ. 5 ಮಿನಿಟ್ಸ್ ಆದಮೇಲೆ ಅದು ಸ್ವಲ್ಪ ಬೆಂದಿರುತ್ತೆ. ಆವಾಗ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ, ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಇದಿಷ್ಟೇ ಮುಗೀತು ಇದ್ರ ಪಲ್ಯದ ಕೆಲಸ. ನೋಡಿ ಫ್ರೆಂಡ್ಸ್, ನಾನು ಬರೋ ಅಷ್ಟರಲ್ಲಿ ಆಗಲೇ ಅಡುಗೆ ಮನೆಯಿಂದ ಬರೋ ಅಷ್ಟರಲ್ಲಿ ಅಮ್ಮ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾನು ಬಿಗಿನಿಂಗಲ್ಲೇ ತೋರಿಸಿ ಸ್ವಲ್ಪ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದೆ. ಅಮ್ಮ ಮಕ್ಕಳೆಲ್ಲ ಎದ್ಬಿಟ್ರೆ, ಮಕ್ಕಳು ಮಲಗಿದ್ದಾರೆ. ಸೊ ಮಗ ಎದ್ಬಿಟ್ರೆ ಅವನು ಮತ್ತೆ ಮಾಡೋಕ್ಕೆ ಬಿಡಲ್ಲ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ಲೇಟ್ ಮಾಡಿದ್ರೆ ಕಂಪ್ಲೀಟ್ ಆಗಲ್ಲ ಅಂದ್ಬಿಟ್ಟು ಅಂದರು. ಮತ್ತು ಈ ಸೀರೆ ಸ್ವಲ್ಪ ರಫ್ ಆಗಿದೆ, ಒಂದು ಸ್ವಲ್ಪ ಫಾಸ್ಟಾಗಿ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ನಿಧಾನ ಆಗುತ್ತೆ ಇದು ಕಂಪ್ಲೀಟ್ ಆಗೋ ಅಷ್ಟರಲ್ಲಿ, ಕೈಯೆಲ್ಲ ಉರಿತಾ ಇದೆ ನೋಡು ಇಷ್ಟು ಬೇಗ ಅಂತಿದ್ರು. ಇರಲಿ ನಿಧಾನವಾಗಿ ಹಾಕಿ ಅಂದಿದ್ದೀನಿ, ಯಾಕೆಂದರೆ ನಾಳೆ ನಾನು ಊರಿಗೆ ಹೋಗ್ತೀನಿ. ಮೊನ್ನೆ ಗುರುವಾರನೇ ಹೊರಟಿದ್ರು ಅಮ್ಮ. ನಾನು ನನ್ನ ಕೆಲಸಗಳು ಆಗಲಿ ಅನ್ನೋದಕ್ಕೋಸ್ಕರ ಅಮ್ಮ ಇರಲಿ ಅಂತ ಉಳಿಸ್ಕೊಂಡಿದ್ದೆ. ಸೊ ಸಂಡೇ ಮಾರ್ನಿಂಗ್ ಅತ್ತೆ ಬರ್ತಾ ಇದ್ದಾರೆ, ಹಂಗಾಗಿ ಅವರು ನಾಳೆ ಹೊರಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರಿ ಅಂದ್ಬಿಟ್ಟು ಇದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ ನಾನು ಬೇಗ ಅಂತ ಹೇಳ್ತಾಯಿದ್ರು. ನಾನು ಮಾಡಬೇಕಾದ್ರೆ ನಾನು ಒಂದು ಸಲ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಮಾಡಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ನೋಡಿ ಹಸ್ಬೆಂಡ್ ಬಂದಿದ್ದಾರೆ, ಆಫ್ಟರ್ನೂನ್ ಆಯಿತು. ಅವ್ರ ಕೆಲಸದ ಮೇಲೆ ನಾನು ಇವಾಗ ಸ್ವಲ್ಪ ಆಚೆ ಹೊರಟಿದ್ದೀನಿ. ಸರಿ, ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಈವ್ನಿಂಗ್ ನಾನು ನಿಮಗೆ ಸಿಗೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಅಮ್ಮ ಮೊನ್ನೆ ಎಲ್ಲ ರಾಗಿ ತೊಳೆದು ಒಣಗಿಸಿದ್ರು. ಇವಾಗ ರಾಗಿನೂ ನನಗೆ ಹೇಳ್ತಾ ಇದ್ದಾರೆ ಬಿಡಿಸ್ಕೊಬರ್ಬೇಕು, ನೀನೇ ಬಿಡಿಸ್ಕೊಂಡು ಹೋಗು ಅಂತ. ಸೊ ಆ ಕೆಲಸನೂ ಮಾಡಿಕೊಂಡು ನಾನು ಇವಾಗ ನೆಫ್ಟ್ ಕೆಲಸ ಇದೆ ಹಸ್ಬೆಂಡ್ದು, ಅದೆಲ್ಲ ಮುಗಿಸ್ಕೊಂಡು ಆಮೇಲಿಂದ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಮತ್ತೆ ಹೊರಗಡೆ ಹೋಗೋದು ನಾನು ಮಕ್ಕಳು ಇರೋವಾಗ ಹೋಗೋಕ್ಕಾಗಲ್ಲ. ಸೊ ಅಮ್ಮ ಇದ್ರಲ್ವ ಹಂಗೆ ಅಂದ್ಬಿಟ್ಟು ನಾನು ಮತ್ತೆ ಬೇರೆ ಏನಾದರೂ ಚಿಕ್ಕ ಪುಟ್ಟ ವಸ್ತುಗಳು ತೊಗೊಳೋದಿದ್ರೆ ನಾನು ಇವಾಗಲೇ ಎಲ್ಲ ಮುಗಿಸ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಬಂದುಬಿಡೋಣ ಅಂದ್ಕೊಂಡು ಹೊರಟಿದ್ದೀನಿ. ಸೊ ಯಾವ್ಯಾವ ಕೆಲಸ ಆಗುತ್ತೆ ಆಗಲ್ಲ ನೋಡ್ಕೊಂಡು ಈವ್ನಿಂಗ್ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಇವಾಗ ನನ್ನ ಕೆಲಸ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ಓಕೆ ಫ್ರೆಂಡ್ಸ್, ನಾನು ಬರೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿತ್ತು.
ಬಂದು ಬೇಗ ಬೇಗ ನಾನು ಮಕ್ಳಿಗೆ ಊಟ ಎಲ್ಲ ತಿನ್ನಿಸಿ, ಮಗನಿಗೆ ಊಟ ಎಲ್ಲ ತಿನ್ನಿಸಿ, ಅಮ್ಮನ ಹತ್ರ ಅವನು ಊಟ ತಿನ್ನಲ್ಲ, ನಾನೇ ತಿನ್ನಿಸ್ಬೇಕು. ಸೊ ಹಂಗಾಗಿ ನಾನು ಅವ್ನಿಗೆ ಊಟ ತಿನ್ನಿಸಿ ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ. ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಕ್ಕೆ ಬರ್ತಾ ಇದೆ ಅಂತ ಹೇಳ್ತಾಯಿದ್ರು ಅಮ್ಮ. ನಿಧಾನವಾಗೇ ಮಾಡಿ ಅಂದೆ, ಮತ್ತೆ ಅಲ್ಲೇ ಬಿಟ್ಟೋದ್ರೆ ಅದು ಅಲ್ಲೇ ಉಳ್ಕೊಂಡ್ಬಿಡುತ್ತೆ, ಕಂಪ್ಲೀಟ್ ಮಾಡ್ಬಿಡ್ತೀನಿ ಬಿಡು ಅಂತ ಇವಾಗ ಅಮ್ಮ ನಾನು ಬಂದಮೇಲೆ ಹಿಡ್ಕೊಂಡಿದ್ದಾರೆ. ಮತ್ತೆ ಬನ್ನಿ ಹಾಗೆ ಅಮ್ಮ ಹಾಕೊಟ್ಟಿರೋಂಥ ಮ್ಯಾಟ್ಗಳು ಹೇಗಿತ್ತು ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಮ್ಯಾಟು ಅಮ್ಮ ಹಾಕೊಟ್ಟು ಕಳಿಸಿರೋದು ಮನೆಯಿಂದ, ಊರಿಂದ. ಈ ಮ್ಯಾಟ್ ಬಂದು ಈ ರೆಡ್ ಬ್ಲೂ ಕಾಂಬಿನೇಷನ್ ಮ್ಯಾಟ್ ಏನಿದೆ, ಇದು ನನ್ನ ಮದುವೆ ಆದ ಹೊಸದ್ರಲ್ಲಿ ಮದುವೆ ಆಗಿ 1 ಇಯರ್ ಆದಾಗ ಹಾಕೊಟ್ಟಿದ್ದು. ಇನ್ನೂ ನೋಡಿ ಹಾಗೇ ಇದೆ, ಅದು 7-8 ಇಯರ್ಸ್ ಆಗ್ತಾ ಬಂತು, ಏನೂ ಆಗಿಲ್ಲ. ತುಂಬ ಬೇಗ ಹಾಳಾಗಲ್ಲ ಫ್ರೆಂಡ್ಸ್ ಈ ಮ್ಯಾಟ್ಗಳು, ಕೈಯಿಂದ ಹಾಕಿರೋಂಥ ಮ್ಯಾಟ್ಗಳು. ಮತ್ತು ಓವೆಲ್ ಶೇಪಲ್ಲಿ ಸ್ವಲ್ಪ ಹಾಕಿದ್ದಾರೆ, ರೌಂಡ್ ಶೇಪಲ್ಲಿ ಸ್ವಲ್ಪ ಹಾಕಿದ್ದಾರೆ. ಇದೆಲ್ಲ ಬಂದು ನಾವು ಬಳಸ್ತಾ ಇದ್ದಂತಹ ವೇಲ್ಗಳದು, ಇದು ವೇಲಿಂದ ಮಾಡಿರೋ ಅಂಥದ್ದು. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಾನು ಅವತ್ತು ಮೊನ್ನೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೆ, ನಾನು ಹೊರಗಡೆ ಏನು ಶಾಪಿಂಗ್ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದ್ಬಿಟ್ಟು. ಹಸ್ಬೆಂಡ್ ನನಗೆ ಡ್ರೆಸ್ ಕೊಡಿಸಿದ್ರು ಅಂತಾನೆ ನಾನು ನಿಮಗೆ ಹೇಳಿದ್ದೆ. ನೋಡಿ ಫ್ರೆಂಡ್ಸ್, ಯಾವುದಾದ್ರೂ ಹೊರಗಡೆ ಕೆಲಸ ಇದ್ರೆ ಹೋಗಿ ಬಂದರೆ ಇಡೀ ದಿನ ಟಯರ್ಡ್ ಫೀಲ್ ಆಗ್ತಾ ಇರುತ್ತೆ. ಹೊರಗಡೆ ಕೆಲಸ ಏನಾದರೂ ಇಟ್ಕೊಂಡು ಏನಾದರೂ ಹೋದ್ರೆ ಮನೆಗೆ ಬಂದು ಇನ್ನು ಬೇರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಇವತ್ತು ನನಗೂ ಹಾಗೆ ಆಯಿತು. ಆಫ್ಟರ್ನೂನ್ ನಾನು ಹೊರಗಡೆ ಹೋದ ಕೆಲಸ ಮತ್ತೆ ಬಂದೆ, ಬೇರೆ ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಸೊ ಸರಿ, ಇವಾಗ ನಾನು ನಿಮ್ಮ ಜೊತೆ ಅದನ್ನಾದ್ರೂ ಶೇರ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ನಾನು ಏನು ತಗೊಂಡೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇದನ್ನ ನಾನು ಹಂಗೆ ಬಂದ ತಕ್ಷಣನೇ ಲೈಟಾಗಿ ವೇರ್ ಮಾಡ್ಬಿಟ್ಟು ನಾನು ಹಸ್ಬೆಂಡ್ ತೋರ್ಸೋದಕ್ಕೋಸ್ಕರ ವೇರ್ ಮಾಡ್ಕೊಂಡಿದ್ದೆ. ಅದ್ರದ್ದು ಫೋಟೋನ ನನ್ನ ಸೈಡಲ್ಲಿ ನಿಮಗೆ ಪ್ಲೇ ಮಾಡ್ತಾ ಇರ್ತೀನಿ ಯಾವ ರೀತಿ ಬಂದಿದೆ ಅಂತ. ಅದು ಹಾಕೊಂಡಾಗ ನಾನು ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇದೊಂದು ಡ್ರೆಸ್ ನಾನು ಕೊಡಿಸಿದ್ರು ಅವರು. ಒಟ್ಟು 2 ಡ್ರೆಸ್ ಕೊಡಿಸಿದ್ರು. ನಾನು ಒಂದೇ ಕೊಡಿಸ್ತಾರೆ ಅನ್ಕೊಂಡು ಹೋಗಿದ್ದೆ. ಸರಿ, ಇನ್ನೊಂದು ಇಟ್ಕೊಂಡಿದ್ದೆ, ಇದನ್ನು ತಗೋ ಹೋಗ್ಲಿ, ನಿನ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ತಗೋ, 2 ಕೊಡಿಸ್ತೀನಿ ಅಂತ ಕೊಡಿಸಿದ್ರು. ಇದೊಂದು ಡ್ರೆಸ್ ಫ್ರೆಂಡ್ಸ್. ಇದನ್ನ ನಾನು ವೇರ್ ಮಾಡಿರೋದನ್ನ ಫೋಟೋ ಪ್ಲೇ ಮಾಡ್ತೀನಿ ಫ್ರೆಂಡ್ಸ್, ಫುಲ್ ಹೇಗಿದೆ ಅಂದ್ಬಿಟ್ಟು. ಮತ್ತೆ ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಇದೊಂದು ಟಾಪ್ ತಗೊಂಡೆ. ಮತ್ತೆ 2ಕ್ಕೂ ನಾನು ಬಾಟಮ್ ವೇರ್ ಏನು ಲೆಗ್ಗಿನ್ಸ್ ಏನು ತಗೊಳ್ಳಿಲ್ಲ, ಯಾಕೆಂದ್ರೆ ಅದ್ರ ಮ್ಯಾಚಿಂಗ್ ಆಲ್ರೆಡಿ ಲೆಗ್ಗಿನ್ಸ್ ನನ್ನ ಹತ್ರ ಇದೆ, ಇರೋದ್ರಲ್ಲೇ ಮ್ಯಾಚ್ ಮಾಡೋಣ ಅಂದ್ಬಿಟ್ಟು ನಾನು ಲೆಗ್ಗಿನ್ಸ್ ತಗೊಳಕ್ ಹೋಗ್ಲಿಲ್ಲ. ಮತ್ತೆ ಅದಾದ್ಮೇಲೆ ಇದೊಂದು ಟಾಪ್ ತಗೊಂಡೆ ಫ್ರೆಂಡ್ಸ್. ಇದನ್ನ ಅಷ್ಟೇನೆ ಸೈಡಲ್ಲಿ ಫೋಟೋ ಪ್ಲೇ ಮಾಡ್ತಾ ಇರ್ತೀನಿ. ನಾನು ವೇರ್ ಮಾಡಿರೋದನ್ನ ಹೇಗಿದೆ ಅಂತ ನನಗೆ ಹೇಳಿ ಫ್ರೆಂಡ್ಸ್. 2ರಲ್ಲಿ ಯಾವ ಡ್ರೆಸ್ ಚೆನ್ನಾಗಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಹೇಳಿ. ಇದು ಬಂದು ಅಂಬ್ರೆಲಾ ಕಾಟನ್ ಟಾಪ್. ಇದು ಅದು ಬಂದು ಸಿಲ್ಕ್ ಮೆಟೀರಿಯಲ್, ಸಿಲ್ಕ್ ಟೈಪ್ ಇದೆ. ಇದು ಫುಲ್ ಕಾಟನ್. ಇದು ಬಂದು ಲಾಂಗ್ ಅಂಬ್ರೆಲಾ, ಇದು ಅದು ಸ್ಟ್ರೈಟ್ ಕಟ್ ಫ್ರೆಂಡ್ಸ್. ಮತ್ತೆ ಈ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ಒಂದು ಪರ್ಸು ಕೂಡ ತಗೊಂಡೆ. ಇದು ಬಂದು 130 ರುಪೀಸ್ ಅನ್ಸುತ್ತೆ. ಇದನ್ನ ನಾನು ಇದರಲ್ಲಿ ಜೋಕಾಲಿ ಸೆಂಟರ್ ಹೋಗಿದ್ದೆ ಅಲ್ವಾ, ನಿಮಗೆ ತೋರಿಸಿದ್ನಲ್ವಾ ಪ್ರೀವಿಯಸ್ ವಿಡಿಯೋದಲ್ಲಿ, ಅಲ್ಲಿ ತಗೊಂಡಿದ್ದು. ಇದನ್ನ ಈ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತಲ್ವಾ ಅಂದ್ಬಿಟ್ಟು ತಗೊಂಡಿದ್ದೀನಿ. ಬ್ಲಾಕ್ ಆಗಿರೋದ್ರಿಂದ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ, ಯಾವ್ದಕ್ ಬೇಕಾದ್ರೂ ಹಾಕೋಬಹುದು, ನಾವು ಇಟ್ಕೊಂಡು ಹೋಗ್ಬೋದು. ಮತ್ತೆ ಇದು ಹೇಗಿದೆ ಅಂತ ಹೇಳಿ. ಈಗ ಆಲ್ರೆಡಿ ಎಲ್ಲರೂ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಇದನ್ನ ಮತ್ತೆ ಇದು ಕೂದಲು ಮೇಲೆ ಕಟ್ಟಿದಾಗ ತುರ್ಬೆಲ್ಲ ಹಾಕೊಂಡಾಗ ಇದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಕೆಲವರು ಹಾಕೊಳ್ಳೋದನ್ನ ನಾನು ನೋಡಿದೀನಿ. ಸುತ್ತಬಿಟ್ಟು ಈ ತರ ಹಿಂಗೆ ಈ ರೀತಿಗೆ ಹಾಕೊಳ್ಳೋದು. ಕ್ಲಿಪ್ ಹಾಕೋದ್ರಿಂದ ಏನಾಗ್ಬಿಡುತ್ತೆ, ಒಂದೊಂದ್ಸಲ ಕೂದಲೆಲ್ಲ ಅದ್ರ ಜೊತೆಲೆ ಕಿತ್ಕೊಂಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ವುಡ್ ಇಂದ ಮಾಡಿರೋದು. ಇದನ್ನ 2 ತಗೋಬೇಕು ಅಂದ್ರು, ನಾನು ಒಂದು ಪ್ಯಾಕಲ್ಲಿ 2 ಇತ್ತು, 2 ಇತ್ತು, 2ರಿಂದ 50 ರುಪೀಸ್ ಅಂತೆ. 2 ತಗೊಂಡ್ರೆ ಅಂದ್ರು ಅಂದ್ಬಿಟ್ಟು 2 ತಗೊಂಡೆ. ನನಗೆ ಒಂದೇ ಕಲರ್ ಆಯ್ತಲ್ಲ ಅನ್ಕೊಂಡೆ. ಸರಿ, ಇದನ್ನೇ ನಾವು ಚೇಂಜ್ ಮಾಡಿ ನಮ್ಮ ಹತ್ರ ಏನಾದ್ರು ಇರೋದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬಹುದಲ್ವಾ ಅಂದ್ಬಿಟ್ಟು 2 ತಗೊಂಡೆ. ಇದು ಅಷ್ಟೇನೆ ಜೋಕಾಲಿ ಶಾಪ್ ಇತ್ತಲ್ಲ, ಅಲ್ಲಿ ತಗೊಂಡಿದ್ದು. ಮತ್ತೆ ಜೋಕಾಲಿ ಶಾಪ್ ಅಲ್ಲೇನೆ ಇನ್ನೊಂದು ತಗೊಂಡ್ವಿ. ಇದು ಕೀ ಬಂಚದು, ಒಳಗಡೆ ಏನಾದ್ರು ಡೈರಿ ಬುಕ್ ಈ ತರ ಏನಾದ್ರು ಹಾಕೋಬಹುದು. ಕೀ ಇಲ್ಲೆಲ್ಲ ಹಾಕೋದು, ಗೋಡೆಗೆ ಸ್ಟಿಕ್ ಮಾಡೋದು ಫ್ರೆಂಡ್ಸ್. ಇದನ್ನ ಪೇಂಟ್ ಮಾಡ್ಬಿಟ್ಟು ಇನ್ನೊಂದ್ ಸ್ವಲ್ಪ ಮಾಡಿಫೈ ಮಾಡೋಣ ಅನ್ಕೊಂಡಿದೀನಿ. ಮಾಡಿದಾಗ ನಿಮ್ ಜೊತೆ ಶೇರ್ ಮಾಡ್ತೀನಿ. ಮತ್ತೆ ಇದ್ರ ಜೊತೆ ಇನ್ನೊಂದು ಕೊಳಲು ಮಗಳು ಆಲ್ರೆಡಿ ನಾನು ಮನೆಗೆ ಬಂದ ತಕ್ಷಣ ಹಿಡ್ಕೊಂಡು ಊದ್ತಾ ಇದ್ಲು, ಅದನ್ನ ನೋಡಿದ್ರಿ ನೀವು. ಆಮೇಲೆ ಇನ್ನೂ 1-2 ಏನೋ ಐಟಮ್ಸ್ ತಗೊಂಡ್ವಿ. ಅದನ್ನ ಅಂಗಡಿಗೆ ಶಾಪಿಗೆ ಅಂತ ತಗೊಂಡಿದ್ದು ಹಸ್ಬೆಂಡ್, ಅದು ತಗೊಂಡು ಹೋಗ್ಬಿಟ್ಟಿದ್ದಾರೆ ತೋರ್ಸೋಣ ಅಂದ್ರೆ. ಇದೊಂದು ತಗೊಂಡ್ವಿ. ಇಷ್ಟನ್ನ ನಾವು ಪರ್ಚೇಸ್ ಮಾಡಿದ್ದು ಫ್ರೆಂಡ್ಸ್ ಅವತ್ತು ಶಾಪಿಂಗ್ ಅಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತಿನ ಡ್ರೆಸ್ ನಾನು ತೋರಿಸಿ ಡ್ರೆಸ್ಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು, ಯಾವ್ದು ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನ್ನ ಜೊತೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಸರಿ, ಇವಾಗ ಆಲ್ರೆಡಿ ಲೇಟ್ ಆಗಿದೆ, ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನಾಳೆ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ
ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತ ಯೂಸ್ಫುಲ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರ್ತಾ ಹೋಗುತ್ತೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ನೀವು ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡಿದ್ರೆ ಮತ್ತೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತ ವಿಡಿಯೋಸ್ಗಳು ನಿಮ್ಗೆ ನೋಡೋದಿಕ್ ಸಿಗಲ್ಲ. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವಂತ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.